ಹಾಯ್ ಫ್ರೆಂಡ್ಸ್, ನಾವು ಪಟ್ಟಾಯದ ಸೆಕೆಂಡ್ ಡೇ ಏನೇನು ಪ್ರೋಗ್ರಾಮ್ ನೋಡಿದ್ವಿ, ಏನೇನು ಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಹೋಗಿದ್ವಿ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ನಾಗ್ನೋಚ್ ಬಟಾನಿಕಲ್ ಗಾರ್ಡನ್ ಅಂತೇಳಿ ಅದು ಒಂದು 500 ಎಕರೆ ವಿಸ್ತೀರ್ಣದಲ್ಲಿದೆ. ನಮ್ಮ ಇಂಡಿಯಾದಲ್ಲಿ ಊಟಿಲಿ ಯಾವ ರೀತಿ ಬಟಾನಿಕಲ್ ಗಾರ್ಡನ್ ಇದೆ ಅದಕ್ಕಿಂತನೂ ಚೆನ್ನಾಗಿದೆ ಇದು ಬಟಾನಿಕಲ್ ಗಾರ್ಡನ್ನು. ಇದು ಓನರ್ ಹೆಸರು ನಾಗ್ನೋಚ್ ಅಂತೇಳಿ, ಅದಕ್ಕೆ ಈ ಬಟಾನಿಕಲ್ ಗಾರ್ಡನ್ಗೂ ನಾಗ್ನೋಚ್ ಅಂತಾನೆ ಕಟ್ಟಿದ್ದಾರೆ. ಇದನ್ನು ನೀವು ಪಟ್ಟಾಯಕ್ಕೆ ಹೋದರೆ ಮಿಸ್ ಮಾಡ್ಕೋಬೇಡಿ, ವಿಸಿಟ್ ಮಾಡಿ. ನಾಗ್ನೋಚ್ ಬಟಾನಿಕಲ್ ಗಾರ್ಡನ್ ಟಿಕೆಟ್ ಕೌಂಟ್ರಲ್ಲಿ ಈ ಪ್ರೈಸ್ನ ಹಾಕಿದ್ರು, ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಥೈ ಬಾಟಲ್ಲಿದೆ. ನಮ್ಮ ₹1 ಥೈ ಬಾಟು ನಮ್ಮ ಇಂಡಿಯನ್ ರುಪೀಸಲ್ಲಿ 2.5 ರೂಪಾಯಿ ಆಗುತ್ತೆ. ಸೊ ನಾವು ಒಳಗಡೆ ಕಲ್ಚರ್ ಆಕ್ಟಿವಿಟೀಸ್ ಇರುತ್ತೆ, ಎಲಿಫೆಂಟ್ ಶೋ ಇರುತ್ತೆ. 500 ಎಕರೆಯಿಂದ ಒನ್ ಡೇ ಎಲ್ಲ ಆಗುತ್ತೆ, ನಾವು ನಡೆದಾಡೋಕ್ಕಾಗಲ್ಲ. ಅದರಲ್ಲಿ ಕೇಬಲ್ ಕಾರ್ ಇರುತ್ತೆ, ಅದರದ್ದೇ ಬೇರೆ ಪ್ರೈಸ್ ಇರುತ್ತೆ. ಹಾಗೂ ಮಧ್ಯಾಹ್ನ ಡಿನ್ನರ್ ಇರುತ್ತೆ, ನಮ್ಮ ಇಂಡಿಯನ್ ಫುಡ್ ಇರುತ್ತೆ. ಸೊ ಎಲ್ಲದಕ್ಕೂ ಟೋಟಲ್ ಆಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಯಾಕೆಂದರೆ ಅಲ್ಲೇ ಹೋಗಿ ತೊಗೊಳೋಕ್ಕಿಂತ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 25% 30% ನಮ್ಗೆ ಆಫ್ ಆಗುತ್ತೆ. ಸೊ ನಮಗೆ ಒಬ್ಬರಿಗೆ 2500 ಬಿತ್ತು. ಇಲ್ಲಿ ಗಾರ್ಡನ್ ಒಳಗಡೆ 2 ಮೇನ್ ಶೋ ನಡೆಯುತ್ತೆ. ಒಂದು ಎಲಿಫೆಂಟ್ ಶೋ, ಇನ್ನೊಂದು ಕಲ್ಚರಲ್ ಆಕ್ಟಿವಿಟೀಸ್. ಈ ನೋಡಿ ಫ್ರೆಂಡ್ಸ್, ಇಲ್ಲಿ ಎಲಿಫೆಂಟ್ ಶೋ ಬರ್ತಾ ಇದೆ. ಎಲಿಫೆಂಟ್ ತುಂಬ ಎಲಿಫೆಂಟು, ಬಿಗ್ ಎಲಿಫೆಂಟು, ಸ್ಮಾಲ್ ಎಲಿಫೆಂಟು. ಎಲಿಫೆಂಟ್ಗಳಲ್ಲಿ ಫುಟ್ಬಾಲ್ ಆಡಿಸೋದು, ಅದರಲ್ಲಿ ಹಾಕಿ ಆಡಿಸೋದು, ಮತ್ತು ನಾವು ಅದ್ರ ಜೊತೆ ಫೋಟೋ ತಗೋಬೋದು. ಅದು ನಮ್ಮನ್ನ ಲಿಫ್ಟು ಮಾಡುತ್ತೆ. ತುಂಬ ನಾವು ಮನುಷ್ಯರು ಏನು ಮಾಡ್ತಾರೆ ಆ ಆಕ್ಟಿವಿಟಿ ಎಲ್ಲ ಅದು ಮಾಡ್ತಾ ಇತ್ತು. ಪೇಂಟಿಂಗ್ ಮಾಡೋದು, ನಾವು ಹೋಗಿ ನಿಂತಿದ್ರೆ, ಮತ್ತು ನೀರನ್ನು ಎರಚೋದು ನಮಗೆಲ್ಲ. ಅದೇ ರೀತಿ ನಾವು ಯಾರು ಪ್ರೇಕ್ಷಕರು ನೋಡ್ತಾ ಇದ್ವಿ ಅವರಲ್ಲಿ ಒಂದು 10 ಮೆಂಬರ್ಸ್ನ ಮಲಗಿಸ್ಬಿಟ್ಟು ನಮ್ಮನ್ನ ದಾಟ್ಕೊಂಡು ಹೋಗೋದು ಎಲಿಫೆಂಟು. ತುಂಬ ಅದು ಚೆನ್ನಾಗಿತ್ತು ಎಲ್ಲ ಪ್ರೋಗ್ರಾಮು. ಎಲಿಫೆಂಟ್ ಶೋ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ ನೀವು. ಹೋಗಿ 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 ಹೋಗಿ. ವಾವ್ ಒಳಗಡೆ 6 ಗಾರ್ಡನ್ ಇದೆ. 6 ಗಾರ್ಡನ್ನು ತುಂಬ ಚೆನ್ನಾಗಿದೆ. ಒಂದರಿಂದ ಒಂದಕ್ಕೆ ತುಂಬ ದೂರ ಇರೋದ್ರಿಂದ ನಾವು ನಡ್ಕೊಂಡು ಹೋಗೋಕ್ಕಾಗಲ್ಲ. ಕೇಬಲ್ ಕಾರ್ ಬುಕ್ ಮಾಡ್ಕೊಂಡು ಹೋಗೋದೇ ಉತ್ತಮ. ನಾವು ಕೇಬಲ್ ಕಾರ್ ಬುಕ್ ಮಾಡ್ಕೊಂಡು ಹೋಗಿದ್ವಿ. 6 ಗಾರ್ಡನ್ ಯಾವ್ಯಾವ ಇದೆ ಅಂದರೆ ಕ್ಯಾಕ್ಟಸ್ ಗಾರ್ಡನ್, ಗಾರ್ಡನ್ ಇನ್ ದ ಸ್ಕೈ, ಫ್ರೆಂಚ್ ಗಾರ್ಡನ್, ಡೈನೋಸರ್ ಗಾರ್ಡನ್, ಇಟಾಲಿಯನ್ ಗಾರ್ಡನ್, ಸ್ಟೋನ್ ಗಾರ್ಡನ್. ಇದು 6ರಲ್ಲಿ ಮೇನ್ ಆಗಿದ್ದು ಗಾರ್ಡನ್ ಇನ್ ದ ಸ್ಕೈ, ಡೈನೋಸರ್ ಗಾರ್ಡನ್. ಡೈನೋಸರ್ ಗಾರ್ಡನ್ ಅಲ್ಲಿ ಎಷ್ಟು ಡೈನೋಸರ್ ಗಾರ್ಡನ್ ಇದೆ ಅಂದ್ರೆ ಕೌಂಟ್ಲೆಸ್ ಇದೆ, ತುಂಬಾ ಚೆನ್ನಾಗಿದೆ. ಗಾರ್ಡನ್ ಇನ್ ದ ಸ್ಕೈ ಬಂದು ಕೆಳಗಡೆ ಗಾರ್ಡನ್, ಮೇಲ್ಗಡೆ ನಾವು ವಾಕ್ ಮಾಡ್ಕೊಂಡು ಗಾರ್ಡನ್ ನೋಡ್ತೀವಿ. ಇದೆರಡಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಗಣೇಶನ್ ಸ್ಟ್ಯಾಚ್ಯೂ. ನಮ್ಮ ಇಂಡಿಯಾದಲ್ಲೂ ಬೇಜಾನ್ ಗಣಪತಿ ಇದೆ, ಆದರೆ ಇಲ್ಲಿ ನಿಂತಿರೋ ಗಣಪತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾವೀಗ ಡೈನೋಸರ್ ಗಾರ್ಡನ್ಗೆ ಎಂಟ್ರಿ ಕೊಟ್ವಿ. ಕಿಲೋಮೀಟರ್ ಗಟ್ಟಲೆ ಇದೆ ಇದು ಡೈನೋಸರ್ ಗಾರ್ಡನ್. ನಾವು ಎಷ್ಟು ನೋಡಿದ್ರು ಮುಗಿತಾನೆ ಇಲ್ಲ ಡೈನೋಸರು. ರಿಯಾಲಿಟಿಕ್ ಆಗಿದೆ, ಡೈನೋಸರೇ ಎದ್ದು ಬರ್ತಾ ಇದೆ ಅನ್ನೋ ರೀತಿಲಿ ಬಿಗ್ ಸ್ಮಾಲು ತುಂಬಾ ಚೆನ್ನಾಗಿತ್ತು ಡೈನೋಸರ್ ಗಾರ್ಡನ್. ಅದಂತೂ ಚಿಕ್ಕ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ, ಫೋಟೋನು ತೆಕ್ಕೋಬಹುದು. ತುಂಬಾ ಚೆನ್ನಾಗಿದೆ. โอเคครับจุดนี้เป็นจุดที่สุดในการนำรถชมวิวแล้วนะครับเสร็จแล้วเราเดินถ่ายรูปแล้วก็เดินชมสวนได้ตามระยะไทยเลยนะครับจุดครบกับสิ่งด้านหน้านะครับโอเคเสร็จเลยครับโอเคที่นี้ last stop in photo. ಈಗ ನೋಡಿ ನಾವು ಸ್ಟೋನೇಜ್ ಗಾರ್ಡನ್ ಎಂಟ್ರಿ ಕೊಟ್ವಿ, ಎಷ್ಟು ಚೆನ್ನಾಗಿದೆ ಅಂತ.
ಅಲ್ಲಿ ನಾವು ಕ್ಯಾಕ್ಟಸ್ ಗಾರ್ಡನ್ಗೆ ಎಂಟ್ರಿ ಆದ್ವಿ. ನಾವು ಕ್ಯಾಕ್ಟಸ್ ಗಾರ್ಡನ್ ಅಂದ್ರೆ ನಮ್ಮ ಇಂಡಿಯಾದಲ್ಲೆಲ್ಲ ಬೋನ್ಸಾಯಿ ಗಿಡಗಳು ಅಂತೀವಲ್ಲ, ಅದೇ ಇದು. ಸೈಡಲ್ಲಿ ಕುತ್ಕೊಂಡು ಕರೆಕ್ಟಾಗಿ. ನೋಡಿ ಫ್ರೆಂಡ್ಸ್, ಇದು ಇಟಾಲಿಯನ್ ಗಾರ್ಡನ್. ನಮ್ಮಲ್ಲಿ ಹೇಗೆ ನರ್ಸರಿ ಇರುತ್ತೆ ಆ ತರ ಇದು. ನಮ್ಮಲ್ಲಿ ನರ್ಸರಿಗಳು ಸ್ಮಾಲ್ ಆಗಿರುತ್ತೆ, ಇದು ಕಿಲೋಮೀಟರ್ ಗಟ್ಟಲೆ ಇದೆ. ಕಣ್ಣು ತುಂಬಾ ನೋಡೋಕೆ ಅಷ್ಟು ಆನಂದ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಇದು ಫ್ರೆಂಚ್ ಗಾರ್ಡನ್. ಇದು ತುಂಬಾ ಬಿಸಿಲಿದ್ದ ಕಾರಣ ನಾವು ಹೋಗಕ್ಕಾಗ್ಲಿಲ್ಲ ವಿಡಿಯೋ ಮಾಡ್ಕೊಳಕ್ಕೆ. ನಮ್ಮ ಅಳಿಯ ಮಗಳು ಹೋಗಿ ಫೋಟೋ ಎಲ್ಲ ತೆಕ್ಕೊಂಡ್ ಬಂದಿದ್ದಾರೆ. ಇದು ಕಲ್ಚರಲ್ ಶೋ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಟೈಮಿಂಗ್ಸ್ ಇರುತ್ತೆ, ಎಲಿಫೆಂಟ್ ಶೋ ಮತ್ತು ಕಲ್ಚರಲ್ ಶೋಗೆ. ಆ ಟೈಮಿಂಗ್ಸ್ನ ನೀವು ನೋಟ್ ಮಾಡಿಕೊಂಡು ಆ ಟೈಮಿಂಗ್ಸ್ಗೆ ಹೋಗಿ ಅದನ್ನು ವಾಚ್ ಮಾಡಿ. ಕಲ್ಚರಲ್ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಇಂಡಿಯನ್ದು ಡ್ಯಾನ್ಸ್ ಮಾಡ್ತಾರೆ, ಶೋ ಇರುತ್ತೆ, ಎಲಿಫೆಂಟ್ ಎಲ್ಲ ಕರ್ಕೊಬರ್ತಾರೆ. ಇಲ್ಲಿ ತೃತೀಯ ಲಿಂಗಗಳು ಡ್ಯಾನ್ಸ್ ಮಾಡ್ತಾರೆ, ಬಾಯ್ಸ್ ಮಾಡ್ತಾರೆ, ಗರ್ಲ್ಸ್ ಮಾಡ್ತಾರೆ. ಒಂದು ಆಡಿಟೋರಿಯಮಲ್ಲಿ ತುಂಬ ಚೆನ್ನಾಗಿ ಇತ್ತು ಪ್ರೋಗ್ರಾಮು. ಈ ಕಲ್ಚರಲ್ ಪ್ರೋಗ್ರಾಮು ಮತ್ತು ಅಲ್ಕಜರ್ ಶೋ ಸೇಮ್ ಒಂದೇ ಥರ ಇರುತ್ತೆ, ಮ್ಯೂಸಿಕ್ಕು ಎಲ್ಲ. ಬಟ್ ಅಲ್ಕಜರ್ ಶೋ ಮಾತ್ರ ಹೈಟೆಕ್ ಆಗಿರುತ್ತೆ. ಅವ್ರ ಮೇಕಪ್ಪು, ಅವ್ರ ಕಾಸ್ಟ್ಯೂಮು ಎಲ್ಲ ತುಂಬ ಚೆನ್ನಾಗಿತ್ತು. ಈ ಶೋನು ಚೆನ್ನಾಗಿತ್ತು, ಎರಡು ಸ್ವಲ್ಪ ಸಿಮಿಲರಿಟಿ ಆಗಿರುತ್ತೆ.
อขอบพระคุณทุกท่านและหวังเป็นอย่างยิ่งว่าท่านจะมีโอกาสกลับมาใช้ ನಾಗನೂಚ ಬಾಟಾನಿಕಲ್ ಗಾರ್ಡನ್ ಬಂದು ಬೆಳಿಗ್ಗೆ 8ರಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಒನ್ ಡೇ ಬೇಕೇ ಬೇಕು. ಇದು 500 ಎಕರೆಯಲ್ಲಿ ಇರೋದ್ರಿಂದ ಇಂಪಾರ್ಟೆಂಟ್ ನೋಡ್ತೀನಿ ಅಂದ್ರೆ ಹಾಫ್ ಡೇ ಅಲ್ಲಾದ್ರೂ ಕವರ್ ಮಾಡ್ಕೋಬಹುದು.